ನಾವೀಗ ಬಂದಿದ್ದೇವೆ ಗಗನ್ನ ಮನೆಗೆ. ನಮ್ಮೊಟ್ಟಿಗೆ ತನುಷ್ ಇದ್ದಾನೆ. ಈಗ ನಾವು ಗಗನನ್ನು ಕರಿತೇವೆ. ನಮಗೆ ಒಂದು ಕಡೆಗೆ ಹೋಗ್ಲಿಕ್ಕಿದೆ, ಹಾಗೆ ಕರಿಯ ತನುಷ್. ಗಗನ್, ನೀನೆಂತವ ಬಟ್ಟೆ ಹಾಕವೇ? ಇಲ್ಲಿ ವಿಡಿಯೋ ಆಗ್ದುಂಟು. ಕರೆಂಟ್ ಅಲ್ಲಿ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು. ಬಾ ಬಾ ಬಾ, ಬೇಗ ಬಾ. ಚಪಲಾಕ್ ಬೇಗ. ಬಾಗಿಲಲ್ಲಿ ಉಲ್ಟಾ ಹಾಕಿದ್ಯಾ ಅಂಗಿ? ಸರಿ ಹಾಕಿ ಬಾರ. ನೀನು ಯಾರು ಮಾರೆ? ಬಾ ಬಾ ಬಾ, ಬೇಗ ಚಪಲಾಕ್ ಬೇಗ. ನಾವು ಹೋಗಲ್ಲ. ಎಲ್ಲಿಗೆ ಹೋಗ್ದೀಗ? ನಾವೊಂದು ಕಾಡಿಗೆ ನೋಡ. ವೆಲ್ಕಮ್ ಟು ಬ್ಲಾಗ್. ನಿಲ್ಲಿರಾ? ನೀವೆಂತ ಮಾರೆ ಇಷ್ಟು ಫಾಸ್ಟ್ ಹೋಗುದು? ಇಲ್ಲಿ ವಿಡಿಯೋ ಮಾಡ್ತೀವಿ ಮಾರೆ. ನಿನ್ನಿಂದ ನಮ್ಮ ಮಾರಿ ಈಗ ಕಾಡು ಎಷ್ಟು ಚೆನ್ನಾಗುಂಟು ಅದನ್ನು. ಇಲ್ಲಿ ಬನ್ನಿದಂತೆ. ಇಲ್ಲೊಂದು ಪ್ಲೇಸ್ ಉಂಟು ನೋಡಿ. ಯಾರೋ ಫೈರ್ ಕ್ಯಾಂಪ್ ಮಾಡ್ತಾರಂತಲ್ಲ? ಫೈರ್ ಕ್ಯಾಂಪ್ ಅಲ್ಲ ಮಾರೆ, ಕ್ಯಾಂಪ್ ಫೈರ್. ಹೌದಾ? ಪ್ಲೇಸ್ ಒಳ್ಳೆದಿದೆ. ಬಿಡು ಸಾಕು, ನಾವು ಹೋಗುವ. ನಮಗೆ ಲೇಟ್ ಆಗ್ತದೆ ಆಚೆ ಹೋಗ್ಲಿಕ್ಕೆ. ಎಷ್ಟು ಒಳ್ಳೇದುಂಟಲ್ಲ. ಅಲ್ಲಿ ನೋಡ ಹುತ್ತ. ಓ, ಸ್ನೇಕ್ ಇಸ್ ಹೌಸ್ ಅಲ್ಲವಾ? ಹಾವಿದು ಹುತ್ತ. ಅದೇ ಯಾರು ನೋಡ. ಅದು ಮೊದಲು ಫಂಕ್ಷನ್ ಇರ್ಬೇಕ. ಈ ಕಾಡಲ್ಲಿ ಮಧ್ಯೆ ಯಾರು ಫಂಕ್ಷನ್ ಮಾಡ್ತಾರೆ? ಹೌದಾ? ಅದು ರಕ್ತವಾ? ಹೌದಾ? ರಕ್ತ. ಹೌದಾ? ಮರದಲ್ಲಿ ಅಲ್ಲ. ಕಾಡನ್ನು ನೋಡು, ಈಗ ಸೈಲೆಂಟ್ ಆಯ್ತಾ? ಬಿಡ್ಲಿ, ಇರ್ಲಿ ಅದು. ಹೌದಾ? ರಕ್ತದಾಗಿ ಇದು ನಾವು ಎದುರು ಹೋಗುವ. ಇಲ್ಲಿ ಅದು ಮಾರ್ಕ್ ಇದೆ.
ಇದೆಂತ ಬರ್ತದ ಅರ್ಥ ಆಗುದಿಲ್ಲ. ಡೆಡ್ಡಿಂಗ್ ಎಂತದ ಬರ್ದಿರುವುದು. ಇರ್ಲಿ ಹೋಗು. ಹೇಳಿದ್ರಲ್ಲ ಏನೇ ಇರ್ಬೋದು ಅದಕ್ಕೆ ದಾರಿ ಇರ್ಲಿ ಹೋಗುವ. ಇದೇ ನೋಟಿಫಿಕೇಶನ್ ಬಂದಿದೆವಾ? ಯಾವುದು? ಯುವಕನ ನಾಪತ್ತೆಯ ಪ್ರಕರಣಕ್ಕೆ ಸಹಪಾಠಿ ಹತ್ಯೆ ಬಯಲು. 2009 ಮಾರ್ಚ್ 23 ಹಲವು ದಿನಗಳಿಂದ ನಾಪತ್ತೆಯಾಗಿದ್ದ ಯುವಕ ಶಶಾಂಕ್ ಪ್ರಕರಣ ಇದೀಗ ಹೊಸ ತಿರುವು ಪಡೆದಿದ್ದು, ತನಿಖೆ ವೇಳೆ ಆತ ತನ್ನ ಸಹಪಾಠಿಯನ್ನು ಹತ್ಯೆ ಮಾಡಿರುವ ಸಂಗತಿ ಬೆಳಕಿಗೆ ಬಂದಿದೆ. ಮೂಲಗಳ ಪ್ರಕಾರ ಶಶಾಂಕ್ ಬಾಲ್ಯದಲ್ಲೇ ತಾಯಿಯನ್ನು ಕಳೆದುಕೊಂಡಿದ್ದ. ಬಳಿಕ ಆತನ ತಂದೆ ಕುಟುಂಬದ ಭವಿಷ್ಯಕ್ಕಾಗಿ ಜಮೀನು ಖರೀದಿಸಿದರು. ಅದು ವಂಚನೆ ಪ್ರಕರಣವಾಗಿದ್ದರಿಂದ ಮಾನಸಿಕ ಒತ್ತಡಕ್ಕೆ ಒಳಗಾದ ತಂದೆ ಶಿವಪ್ಪ 53 ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಎನ್ನಲಾಗಿದೆ. ಈ ಘಟನೆಗಳ ಬಳಿಕ ಅಸಮಾಧಾನ ಶಶಾಂಕ್ 15 ಕುಟುಂಬದ ಕೆಲವರು ತಮ್ಮ ಬಳಿ ಇರಿಸಿಕೊಳ್ಳಲು ಹಿಂದೇಟು ಹಾಕಿದರೆಂದು ತಿಳಿದುಬಂದಿದೆ. ಇದೇ ವೇಳೆ ಜಮೀನು ವಂಚನೆ ನಡೆಸಿದ್ದ ವ್ಯಕ್ತಿಯ ಪುತ್ರ ಅಂಕಿತ್ ಶಶಾಂಕ್ನ ಸಹಪಾಠಿಯಾಗಿದ್ದು, ಶಾಲಾ ದಿನಗಳಿಂದ ಆತನನ್ನು ನಿರಂತರವಾಗಿ ಹಾಸ್ಯ ಮಾಡಿದ್ದಾನೆಂದು ಹೇಳಲಾಗಿದೆ. ಈ ಅವಮಾನಗಳಿಂದ ಕೋಪಗೊಂಡು ಶಶಾಂಕ್ ಕೆಲ ದಿನಗಳ ಹಿಂದೆ ಅಂಕಿತ್ನನ್ನು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹತ್ಯೆ ನಡೆಸಿದ್ದಾನೆ ಎಂಬ ಮಾಹಿತಿ ತನಿಖೆಯಲ್ಲಿ ಬಹಿರಂಗವಾಗಿದೆ. ಬಳಿಕ ಸುಮಾರು 6 ಅಡಿ ಆಳದ ಗುಂಡಿ ತೋಡಿ ಮೃತದೇಹವನ್ನು ಹೂತು ಹಾಕಿದ್ದಾನೆ ಎನ್ನಲಾಗಿದೆ. ಪೊಲೀಸರ ತನಿಖೆ ತೀವ್ರಗೊಂಡ ಬಳಿಕ ಅಂಕಿತ್ನ ಮೃತದೇಹ ಪತ್ತೆಯಾಗಿದ್ದು, ಪ್ರಕರಣ ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಅದರ ಘಟನೆ ಬಳಿಕ ಶಶಾಂಕ್ ನಾಪತ್ತೆಯಾಗಿದ್ದು, ಆತನಿಗಾಗಿ ವಿಶೇಷ ಶೋಧ ಕಾರ್ಯ ಮುಂದುವರಿಸಲಾಗಿದೆ. ಪ್ರಕರಣ ಸಂಬಂಧ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಅಲ್ಲ, ಇದೆಲ್ಲ ಇಲ್ಲೇ ನಡೆದದಂತೆ. 6 ಫೀಟ್ ಗುಂಡಿಯಲ್ಲಿ ಬಿಟ್ಟಾಕಿದ್ದಾರೆ. ಅದೆಲ್ಲ ನಂಬೇಡುವ, ಸುಮ್ಮನೆ ಇಲ್ಲೇ ನಡೆದದಂತೆ ಎಂತ ಪ್ರೂಫ್ ಉಂಟು? ಅದು 6 ಫೀಟ್ ಗುಂಡಿ ಅದ. ಹೌದಾ? ಅಲ್ವಾ, ಸುಮ್ಮನೆ ಅದು 6 ಫೀಟ್ ಇಲ್ಲ. ಅದು ಬಿಡು, ಈಗ ಫೋಟೋ ತೆಗೆಯೋಣ. ಫೋಟೋ ತೆಗಿತಾನೆ. ಅಲ್ಲಿ ನೋಡ, ಅದ್ಯಾರ ಬರುದು? ಓಡಿರ ಮನೆ ಉಂಟಾ? ಈ ಕಾಡಿನ ಮಧ್ಯೆ ನೀನು ಗಮನಿಸಿದ್ಯಾ? ಯಾರು ಈ ಮನೆ? ಹೌದಾ? ನೋಡಲ್ಲಿ ಯಾರಾದ್ರೂ ಇರ್ಬೋದು, ಹೆಲ್ಪ್ ಕೇಳುವ. ಅಲ್ಲಿ ನೋಡ. ಹೋಗೋಣ, ಅವನು ಬಂದ್ರಲ್ಲಿ, ಹಿಂದೆ ತಿರುಗಬೇಡಿ.
ಹಾಗಾದ್ರೆ ಹೆಚ್ಚಿನ ಹಾಕ್ತೀರಾ ಹೆಲ್ಪ್ ಹೆಲ್ಪ್ ಈಗ ಹಾಕಿದ್ದೀವಿ ಮುಟ್ಟುವಪ್ಪ ಏ ಇದು ಎಲ್ಲಿ ದಾರಿ ಏ